ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರ ಲಕ್ಷ್ಮೀ ವೆಂಕಟೇಶ್ವರರನ್ನು, ಮಹಾವಿಷ್ಣುವನ್ನು, ಮಹಾನಾರಾಯಣರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೊರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಭಾನುವಾರ ಮತ್ತು ವಿಶ್ವ ಸ್ನೇಹಿತರ ದಿನಾಚರಣೆ, ಫ್ರೆಂಡ್ಶಿಪ್ ಡೇ. ವಿಶ್ವ ಸ್ನೇಹಿತರ ದಿನಾಚರಣೆ, ಫ್ರೆಂಡ್ಶಿಪ್ ಡೇ, ಈ ಒಂದು ದಿವಸಕ್ಕೋಸ್ಕರ ನಮ್ಮ ಬಾಲ್ಯದ ಸಮಯದಲ್ಲಿ ಈ ಒಂದು ಸಮಯಕ್ಕೋಸ್ಕರ ಬಹಳ ಕಾತುರದಿಂದ ಕಾಯ್ತಾ ಇದ್ವಿ. ನಿಜಕ್ಕೂ ಆ ಬಾಲ್ಯದ ನೆನಪುಗಳು, ಆಗ ನಾವೆಲ್ಲರೂ ಕೂಡ ಕಳೆದಿರ್ತಕ್ಕಂಥ ಕ್ಷಣಗಳು, ಅದನ್ನು ಮಾತಾಡ್ತಾ ಇದ್ರೇ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತಾ ಇರುತ್ತೆ. ಯಾಕೆ ಅಂದರೆ ಶಾಲಾ ಕಾಲೇಜಿನಲ್ಲಿ ಓದಬೇಕಾದ್ರೆ ಇರತಕ್ಕಂಥ ಒಂದು ಬಾಂಧವ್ಯನೇ ಬೇರೆ, ಶಾಲೆಯಲ್ಲಿ ಓದಬೇಕಾದ್ರೆ ಇರತಕ್ಕಂಥ ಬಾಂಧವ್ಯ ಬೇರೆ, ಕಾಲೇಜಿಗೆ ಬಂದ ಮೇಲೆ ನಮಗೆ ಸಿಗ್ತಕ್ಕಂಥ ಸ್ನೇಹದ ಬಾಂಧವ್ಯನೇ ಬೇರೆ. ಶಾಲೆಯಲ್ಲಿ ಓದಬೇಕಾದ್ರೆ ಆ ಒಂದು ಫ್ರೆಂಡ್ಶಿಪ್ ಎಂಬತಕ್ಕಂಥದ್ದಾಗಲಿ, ಆ ಒಂದು ಸ್ನೇಹ ಎಂಬತಕ್ಕಂಥದ್ದಾಗಲಿ, ಇದು ನಿಜಕ್ಕೂ ಇಷ್ಟು ಬಾಂಧವ್ಯ ಮುಕ್ತವಾಗಿರುತ್ತೆ ಅಂದರೆ ಆ ಒಂದು ಬಾಂಧವ್ಯ ಅದನ್ನು ಹಂಚ್ಕೊಳ್ತಕ್ಕಂಥದ್ದಾಗಲಿ, ಅದನ್ನು ವರ್ಣನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಅದಕ್ಕೆ ಪದಗಳೇ ಸಾಲೋದಿಲ್ಲ. ಫ್ರೆಂಡ್ಶಿಪ್ ಡೇ ಅಂತ ಬಂದಿದ್ದ ದಿವಸ ನಮ್ಮೆಲ್ಲರ ಜೇಬಲ್ಲೂ ಕೂಡ ಈ ಜೇಬಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ಗಳು. ಈಗ ಹೇಗೆ ರಕ್ಷಾಬಂಧನಲ್ಲಿ ರಾಖಿ ರೆಡಿ ಇರ್ತವೋ ಅದೇ ರೀತಿ ಫ್ರೆಂಡ್ಶಿಪ್ ಡೇ ಅಂತಂದರೆ ಆ ಒಂದು ಫ್ರೆಂಡ್ಶಿಪ್ ಬ್ಯಾಂಡ್ ಅನ್ನೋದನ್ನು ನಾವೆಲ್ಲರೂ ಕೂಡ ಜೇಬಲ್ಲಿ, ಈ ಕಡೆ ಜೇಬಲ್ಲಿ ಒಂದು 20, ಈ ಕಡೆ ಜೇಬಲ್ಲಿ ಒಂದು 20 ಕಟ್ತೀವೋ ಬಿಡ್ತೀವೋ, ಒಟ್ನಲ್ಲಿ ನಮಗೆ ಸಂತೋಷ, ಅಷ್ಟು ಜನ ನಮ್ಗೆ ಫ್ರೆಂಡ್ಸ್ ಇದ್ದಾರೇನೋ ಎಂಬತಕ್ಕಂಥ ಒಂದು ಊಹೆ ತೊಗೊಂಡು ತುಂಬಿಸ್ಕೊಂಡು ಯಾರು ಕಣ್ಣಿಗೆ ಬೀಳ್ತಾರೋ ಎಲ್ರಿಗೂ ಕೂಡ ಫ್ರೆಂಡ್ಶಿಪ್ ಬ್ಯಾಂಡ್ ತಗೋ ಕಟ್ಟೋದು. ಆವತ್ತಿನ ದಿವಸ ತಂದೆ ತಾಯಿ ಕೈಯಲ್ಲಿ ಅದು ಎಷ್ಟು ಏಟುಗಳು ತಿನ್ನಬೇಕೋ ಫ್ರೆಂಡ್ಶಿಪ್ ಬ್ಯಾಂಡ್ ತೆಗೆಸ್ಕೊಳ್ಳೋದಕ್ಕೆ. ಆವತ್ತಿನ ದಿವಸ ಮಾತ್ರ ನಮ್ಮ ಶಾಲಾ ಕಾಲೇಜುಗಳ ಹತ್ರ ಸುತ್ತಮುತ್ತ ಇರತಕ್ಕಂಥ ಸ್ಟೇಷ್ನರಿ ಅಂಗಡಿಗಳವ್ರಿಗೆಲ್ರಿಗೂ ಕೂಡ ಈ ಒಂದು ಸ್ಟೇಷ್ನರಿ ಅಂದರೆ ಗೊತ್ತಿರ್ತಕ್ಕಂಥದ್ದೇ, ವಿದ್ಯಾರ್ಥಿಗಳಿಗೆ ಉಪಯೋಗವಾಗ್ತಕ್ಕಂಥ ಒಂದಷ್ಟು ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂಥ ಜಾಗ. ಪೆನ್ಸಿಲ್ಲು, ಪೆನ್ನು, ಸ್ಕೇಲು, ಎರೇಸರು, ರಬ್ಬರು, ಶಾರ್ಪ್ನರು ಇದೆಲ್ಲವನ್ನು ಕೊಡ್ತಕ್ಕಂಥ ಜಾಗ. ಅಲ್ಲಂತೂ ಸಂಭ್ರಮವೋ ಸಂಭ್ರಮ. ಅವತ್ತಿನ ದಿವಸ ಯಾರು ನೋಡು ಅವತ್ತು ಫುಲ್ಲು ಭರ್ಜರಿ ಸೇಲ್ ಫ್ರೆಂಡ್ಶಿಪ್ ಬ್ಯಾಂಡ್. ನನಗಂತೂ ಇವತ್ತಿಗೂ ಜ್ಞಾಪಕ ಇದೆ, ಎಲ್ಲೋ ಒಂದಷ್ಟು ಫ್ರೆಂಡ್ಶಿಪ್ ಬ್ಯಾಂಡ್ಗಳನ್ನು ಮೊನ್ನೆ ತನಕ ನಾನು ಕೂಡ ಶೇಖರಣೆ ಮಾಡಿ ಇಟ್ಕೊಂಡಿದ್ದೆ ಒಂದು ನೆನಪಿಗೋಸ್ಕರ. ಆದರೆ ಈಗ ಸ್ವಲ್ಪ ಎಲ್ಲ ಬದಲಾವಣೆಗಳಾದ ನಂತರ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಹಾಗೆ ಒಂದು ಶಿಫ್ಟ್ಮೆಂಟ್ ಟೈಮಲ್ಲಿ, ಅಂದರೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಕಳೆದು ಹೋದವು. ಆದರೆ ಇವತ್ತಿಗೂ ಕೂಡ ಆ ನೆನಪುಗಳು ಕೂಡ ಚಿರಾಗಿ ಹಾಗೆ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಇವತ್ತಿಗೂ ಕೂಡ ನನ್ನೊಬ್ಬ ಸ್ನೇಹಿತ ನನ್ನ ಜೊತೆ ಇವಾಗ್ಲಿಗೂ ಕೂಡ ಹಾಗೇ ಇದ್ದಾನೆ, ಬಾಲ್ಯದ ಸ್ನೇಹಿತರು ಇದ್ದಾರೆ. ನಾನು ಶಾಲೆಯಲ್ಲಿ ಓದಬೇಕಾದ್ರೂ ಕೂಡ ಒಂದಷ್ಟು ಜನ ಸ್ನೇಹಿತರು ಇವತ್ತಿಗೂ ಕೂಡ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ. ಕಾಲೇಜ್ನಲ್ಲಿ ಓದಬೇಕಾದ್ರೆ ಇರ್ತಕ್ಕಂಥ ಸ್ನೇಹಿತರಂತೂ ಇವತ್ತಿಗೂ ನನ್ನನ್ನು ಮಾತಾಡ್ತಾರೆ. ಆದರೆ ಒಬ್ಬನ ಜೊತೆ ಮಾತ್ರ ನನ್ನ ನೇರ ಸಂದರ್ಶನ ನಡೆದಿ, ಪ್ರತಿನಿತ್ಯ ನನ್ನ ಜೊತೆನೇ ಇರ್ತಾನೆ ಆತ. ಇವತ್ತಿನ ದಿವಸ ಶ್ರೀನಿವಾಸ್ ಶರ್ಮಾ ಮನೋಗತ ಪ್ರಶ್ನಾತಂತ್ರದಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಬಂದಿದ್ದಾನೆ ಅಂದರೆ ಆತನೂ ಕೂಡ ನನಗೆ ಕಾರಣ. ಯಾಕೆಂದರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನನ್ನ ನಡವಳಿಕೆ, ನನ್ನ ವಸ್ತ್ರ, ನನ್ನ ಮಾತು ಪ್ರತಿಯೊಂದನ್ನು ಕೂಡ ನೋಡಪ್ಪ ಹೀಗಲ್ಲ ಹೀಗೆ ಅಂತ ಹೇಳಿ ನನ್ನ ಜೊತೆನೇ ಇದ್ದು ತಿದ್ದಿ ತೀಡಿ ಆತನೂ ಒಬ್ಬ ಇವತ್ತಿನ ದಿವಸ ನನ್ನ ಬೆಳವಣಿಗೆಗೆ ಕಾರಣ ಅಂತಲೇ ಹೇಳ್ಬೋದು. ನನ್ನ ಸ್ನೇಹಿತ ನನ್ನ ಜೊತೆನೇ ಇರ್ತಾನೆ ಅಂತಂದರೆ ನನ್ನ ಜೊತೆ ಅಂದರೆ ಒಂದು ರೀತಿ ಹಾಗೇನೆ ಅಂದ್ಕೊಳ್ಳಿ. ಯಾಕಂದರೆ ಆತನಿಗೂ ಕೂಡ ಒಂದು ವಾಸ್ತುಗೃಹ ಇದೆ, ತಂದೆ ತಾಯಿ ಇದ್ದಾರೆ, ಆದರೆ ಅಲ್ಲೂ ಹೋಗಿ ಬಂದು ಮಾಡ್ತಾ ಇರ್ತಾನೆ. ಆದರೆ ಅವನ ಬಾಂಧವ್ಯನೇ ಬೇರೆ, ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಹಾಗೆ ಈ ಒಂದು ಫ್ರೆಂಡ್ಶಿಪ್ ಎಂಬತಕ್ಕಂಥದ್ದು ಹೇಗೆ ಅಂದರೆ ಎಲ್ಲವನ್ನೂ ಕೂಡ ಕಲ್ತ್ಕೊಳ್ತೀವಿ.
ಒಳ್ಳೆಯದನ್ನು ಕೂಡ ಕಲ್ತ್ಕೊಳ್ತೀವಿ, ಕೆಟ್ಟದನ್ನು ಕೂಡ ಕಲ್ತ್ಕೊಳ್ತೀವಿ ಒಂದು ಫ್ರೆಂಡ್ಶಿಪ್ಪಲ್ಲಿ. ಆದರೆ ನಮ್ಮ ಫ್ರೆಂಡ್ಶಿಪ್ ಹೇಗೆ ಅಂದರೆ, ಈ ಒಂದು ಬಾಂಧವ್ಯ ಹೇಗೆ ಅಂದರೆ, ಯಾವ ಸಮಯದಲ್ಲಿ ನಮಗೆ ನಿಜವಾಗಲೂ ಕಷ್ಟ ಅಂತ ಬರುತ್ತೋ ಆ ಕ್ಷಣ ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಬಂಧುಗಳು ಯಾವತ್ತೂ ಕೂಡ ಆಗೋದಿಲ್ಲ, ಮಿತ್ರರೇ ಆಗೋದು ನಮಗೆ. ಎಲ್ಲೋ ಒಂದು ಕಡೆ ರೋಡ್ನಲ್ಲಿ ಏನೋ ಒಂಚೂರು ಅಚಾತುರ್ಯ ಆಗಿದ್ದಾಗ ಇವ್ರು ಯಾರಿಗಾದ್ರೂ ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಮ್ಮ ಬಂಧುಗಳು ಯಾರಿರ್ತಾರೆ ಅವ್ರಿಗೇನಾದರೂ ಫೋನ್ ಮಾಡಿದ್ರೆ ಆಗಲ್ಲ, ಬರಲ್ಲ ಅವರು. ಆ ಕ್ಷಣ ಸಂತಾಪದ 2 ನುಡಿಗಳಷ್ಟೇ. ಆದರೆ ಅಯ್ಯೋ ಇರಪ್ಪ ನಾನು ಬಂದೆ ಅಂತ ಹೇಳಿ ಪಟ್ಟಂತ ಅದು ಹೆಂಗೆ, ಯಾವ ಪರಿಸ್ಥಿತಿನೋ, ಯಾರ ಗಾಡಿನೋ, ಏನೋ ಎತ್ತೋ, ಮನೆಯಲ್ಲಿಂದ ಅದು ಹೆಂಗೆ ಕಾಸು ತರ್ತಾರೋ, ಅದು ಏನು ಕತೆನೋ, ಅದು ಹೆಂಗೆ ಹೊಂಚ್ತಾರೋ ಆ ಸಮಯಕ್ಕೆ ಏನೋ ಮಾಡಿ ಒಟ್ಟಿನಲ್ಲಿ ನನ್ನನ್ನು ಬಂದ ಆ ಕ್ಷಣಕ್ಕೆ ಏನೋ ಒಂದು ಕ್ಷಣಕ್ಕೆ ನಮಗೊಂದು ಸಹಾಯಕ್ಕೆ ಆಗೇ ಆಗ್ತಾರೆ ಅವರು. ಸಾಲನೋ ಸೋಲನೋ ಮಾಡಾದರೂ ಸ್ನೇಹಕ್ಕೆ, ಒಂದು ಬಾಂಧವ್ಯಕ್ಕೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು ಅನ್ನೋ ಒಂದು ಮನಸ್ಥಿತಿಯಿಂದ ಆ ಒಂದು ಬಾಂಧವ್ಯವನ್ನು ಹಾಗೆ ಉಳಿಸ್ಕೊಳ್ಳಿಕ್ಕೆ ಸಾಲ ಸೋಲ ಮಾಡೋ ಏನೋ ಒಂದು ಮಾಡಿ ಆ ಕ್ಷಣದಲ್ಲಿರ್ತಕ್ಕಂಥ ಕಷ್ಟಗಳನ್ನ ತೀರಿಸ್ಬಿಡ್ತಾರೆ ಸ್ನೇಹಿತರು. ಅದಕ್ಕೋಸ್ಕರ ಸ್ನೇಹಿತರು ಬೇಕು. ಸ್ನೇಹಿತರು ಮತ್ತೊಂದು ವಿಚಾರಕ್ಕೆ ಯಾಕೆ ಬೇಕು? ತಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀರಿ ಹೆತ್ತಿರ್ತಕ್ಕಂಥ ತಂದೆ ತಾಯಿ ಹತ್ರ ನಾವೇನೂ ಮುಚ್ಚಿಡಬಾರ್ದು, ಎಲ್ಲವನ್ನೂ ಕೂಡ ಹಂಚ್ಕೊಳ್ಬೇಕು ಅಂತ ಹೇಳಿ. ಆದರೆ ಒಂದಷ್ಟು ವಿಚಾರಗಳಿರ್ತವೆ ತಂದೆ ತಾಯಿ ಜೊತೆ ಹಂಚ್ಕೊಳ್ಳದೆ ಇರ್ತಕ್ಕಂಥದ್ದು. ಅದನ್ನು ಹಂಚ್ಕೊಳ್ಳಿಕ್ಕೆ ಒಬ್ಬ ಗೆಳೆಯ ಬೇಕು. ಅದೇ ಫ್ರೆಂಡ್ಶಿಪ್. ಯಾವ ವಿಚಾರಗಳನ್ನು ನಾವು ಹೆತ್ತ ತಂದೆ ತಾಯಿ ಹತ್ರ ಹಂಚ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದನ್ನು ಕೂಡ ಹಂಚ್ಕೊಳ್ಬೇಕು ಅಂದರೆ ಒಬ್ಬ ಗೆಳೆಯ ಬೇಕು. ಆತನ ಜೊತೆ ಎಲ್ಲವನ್ನೂ ಕೂಡ ನಾವು ಹಂಚ್ಕೊಳ್ಬೋದು. ಗೆಳೆಯನೂ ಬೇಕು, ಗೆಳತಿನೂ ಬೇಕು. ಆದರೆ ಇಲ್ಲಿ ಒಂದು ಸಣ್ಣ ಕಾಮಿಡಿ ಏನಪ್ಪ ಅಂದರೆ, ಈಗ ಸಾಧಾರಣವಾಗಿ ಹೇಗೆ ನನ್ನೊಬ್ಬ ಗೆಳೆಯ ಇದ್ದಾನೆ ಅಂದರೆ ಫ್ರೆಂಡ್ ಇದ್ದಾನೆ ಅಂತೀವಿ, ಅದೇ ಒಂದು ಹುಡುಗಿ ಫ್ರೆಂಡ್ ಇದ್ದಾನೆ ಅಂದರೆ ಗರ್ಲ್ ಫ್ರೆಂಡ್ ಇದೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಸಡನ್ನಾಗಿ ಗರ್ಲ್ ಫ್ರೆಂಡ್ ಅಂದಿದ ತಕ್ಷಣ ನಮ್ಮೆಲ್ಲರ ಮನಸ್ಸಿನ ಅರ್ಥಾರ್ಥ ಸಂಬಂಧಗಳು ಬೇರೆಯೇ ಸೃಷ್ಟಿಯಾಗೋಗುತ್ತೆ. ಗರ್ಲ್ ಫ್ರೆಂಡ್ ಅಂತ ಹೇಳಿದಾಗ ಮಾತ್ರ ಬರೀ ಪ್ರೇಯಸಿ ಮಾತ್ರ ಆಗಬೇಕಾ? ಸಾಧಾರಣವಾಗಿ ನಮ್ಗಿರ್ತಕ್ಕಂಥ ಒಂದು ಹುಡುಗಿ ಫ್ರೆಂಡ್ ಏನಾದರೂ ಆಗೋದ್ರೆ ಅವರನ್ನು ಕೂಡ ನಾವು ಇನ್ನೇನಂತ ಹೇಳೋದು? ಫ್ರೆಂಡ್ ಅಂತ ಹೇಳಿದ್ರೆ ಸಾಧಾರಣವಾಗಿ ಏನಂತ ತಿಳ್ಕೊಳ್ತಾರಪ್ಪ, ಯಾರೋ ಒಬ್ಬ ಗೆಳೆಯ ಇರಬೇಕು. ಗೆಳತಿನೂ ಒಬ್ಬಳು ಫ್ರೆಂಡೇ ಅಲ್ವಾ? ಆದರೆ ನಾವಿಲ್ಲಿ ಕಾಮಿಡಿ ತಿಳ್ಕೊಂಡ್ಬಿಡ್ತೀವಿ. ಯಾರಾದರೂ ಒಬ್ರು ಹುಡುಗಿ ಫ್ರೆಂಡ್ ಆಗಿ ಗರ್ಲ್ ಫ್ರೆಂಡ್ ಆದ್ರೆ ಹಾಂ ಗರ್ಲ್ ಫ್ರೆಂಡಾ ಹಾಂ ಅಂತ ಅವೆಲ್ಲ ಮಾಡ್ತಾರೆ. ಅದೆಲ್ಲವೂ ಕೂಡ ಈ ಒಂದು ಫ್ರೆಂಡ್ಶಿಪ್ನಲ್ಲಿ, ಆ ಒಂದು ಬಾಲ್ಯದಲ್ಲಿ ಕಳೆದಿರ್ತಕ್ಕಂಥ ಕ್ಷಣಗಳು ಇವೆಲ್ಲ ಹೇಳ್ತಾ ಹೋದ್ರೆ ನಗು ಬರುತ್ತೆ. ನಮ್ಮದೊಂದು ಗ್ಯಾಂಗ್ ಇತ್ತು, ಇದನ್ನು ಗ್ಯಾಂಗ್ ಅಂತಲೇ ಹೇಳ್ಬೋದು. ಶಾಲೆಯಲ್ಲಿ ನಾವು ಯಾವ ಸಮಯಕ್ಕೂ ಕೂಡ ಈ ಹೋಮ್ವರ್ಕನ್ನು ಕರೆಕ್ಟಾಗಿ ಮಾಡ್ತಕ್ಕಂಥದ್ದಾಗಲಿ, ವಿದ್ಯಾಭ್ಯಾಸದಲ್ಲಂತೂ ನಮ್ಮದೊಂದು ಗ್ಯಾಂಗ್ ಇತ್ತು. ನಾವು ಹೇಗೆ ಅಂದರೆ ವೀಕ್ ಅಂದರೆ ವೀಕು, ಈ ಕಡೆ ಸ್ಟ್ಯಾಂಡ್ ಅಂದರೆ ಸ್ಟ್ಯಾಂಡು, ಆ ಥರ. ನಾವು ಯಾರಲ್ಲೂ ನಮ್ಮ ಟೀಮಲ್ಲಿ ಯಾರಾದರೂ ಒಬ್ಬರು ಹೋಮ್ವರ್ಕ್ ಮಾಡಿಲ್ಲ ಅಂದ್ರೂ ಕೂಡ ನಾವೆಲ್ಲರೂ ಸರೆಂಡರ್ ಆಗ್ತಾಯಿದ್ವಿ. ಅವನೊಬ್ಬ ಮಾತ್ರ ಯಾಕೆ ಆಚೆ, ಪನಿಷ್ಮೆಂಟ್ಗೆ ಅಂತಲ್ಲ, ಅವನೊಬ್ಬ ಆಚೆ ಕಡೆ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ, ಅವನ ಜೊತೆ ನಾವು ಹೋಗ್ಬೇಕು, ಇಲ್ಲಿ ಯಾರು ಕೂತ್ಕೊಂಡು ಪಾಠ ಕೇಳ್ತಾರೆ ಅಂತ. ಅಂದರೆ ನಮ್ಮ ಆಲೋಚನೆಗಳು ಈ ಥರ. ಆಗ ಟೀಚರ್ಸು ಹೊಡೆದ್ರೆ ಹೊಡೀಲಿ, ಬೈದರೆ ಬೈಲಿ, ಪ್ರಿನ್ಸಿಪಾಲ್ ಮುಂದೆ ನಿಂತ್ಕೊಳ್ಳಿ, ಪರವಾಗಿಲ್ಲ ಆದರೂ ನಾವು ಹೋಗ್ತೀವಿ ಅಂಥೇಳಿ ನಾವೆಲ್ಲರೂ ಕೂಡ ಫ್ರೆಂಡ್ಸು. ಆ ಒಂದು ಗ್ಯಾಂಗ್ ಏನಿತ್ತು, ನಾವು ಯಾರನ್ನು ಒಬ್ಬರನ್ನೊಬ್ರು ಬಿಟ್ಕೊಡ್ತಾನೆ ಇರಲಿಲ್ಲ. ಬುಕ್ ತಂದಿಲ್ಲ ಅಂದರೆ ನಾವು ಯಾರೂ ತಂದಿಲ್ಲ, ಅವನೊಬ್ಬ ತಂದಿದ್ದಾರೆ, ಯಾರಾದರೂ ಒಬ್ಬ ತಂದಿಲ್ಲ ಅಂದರೆ ಇಲ್ಲ ಡನ್ ಮುಗೀತು, ನಾನು ತಂದಿಲ್ಲ, ನಾನು ಬೈಸ್ಕೊಂಡ್ರೂ ಕೂಡ ಪರವಾಗಿಲ್ಲ, ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀವಿ, ಇಲ್ಲಾಂದರೆ ಯಾರಿಗಾದ್ರೂ ಕೊಟ್ಬಿಡ್ತೀವಿ ಅದನ್ನು. ಅಂದರೆ ಅಷ್ಟು ಆ ಒಂದು ಪ್ರೀತಿ, ಆ ಒಂದು ಬಾಂಧವ್ಯ. ಇದು ಶಾಲೆಗಾಯಿತು. ಕಾಲೇಜಿಗೆ ಬಂದ ಮೇಲೆ ಅದರ ಬಾಂಧವ್ಯ, ಅದರ ಸ್ನೇಹ, ಆ ಸ್ನೇಹದ ಸಂಬಂಧನೇ ಬೇರೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಯಾಕೆಂದರೆ ಇವತ್ತಿನ ದಿವಸ ಈ ಒಂದು ಫ್ರೆಂಡ್ಶಿಪ್ ಡೇ ಕುರಿತಾಗಿ ನಾನು ಹಂಚ್ಕೊಳ್ಬೇಕಾಗಿರೋ ಮಾಹಿತಿ ಸಾಕಷ್ಟು ಇದೆ. ಅದರ ಜೊತೆಗೆ ಒಂದು ವಿಶೇಷ ಆಯುರ್ವೇದ ಔಷಧಿಯನ್ನು ಕೂಡ ನಾನು ತಗೊಂಡು ಬಂದಿದ್ದೇನೆ ನಮ್ಮೆಲ್ಲರ ಸ್ನೇಹಿತರಿಗೋಸ್ಕರ. ನನ್ನ ಸ್ನೇಹಿತರು ತಾವೆಲ್ಲರೂ ಕೂಡ ಇದ್ದೀರಿ, ನಿಮಗೋಸ್ಕರ ಒಂದು ಆಯುರ್ವೇದದ ಔಷಧಿಯನ್ನು ತಗೊಂಡು ಬಂದಿದ್ದೇನೆ. ರೂಪ ಲಾವಣ್ಯಕ್ಕಾಗಿ ಅಂತಲೂ ಹೌದು, ಮತ್ತು ಒಂದು ಫೇಸಿನ ಬ್ಯೂಟಿಗೋಸ್ಕರನೂ ಹೌದು, ಅಂದ ಚಂದಕ್ಕೂ ಹೌದು. ಆಯುರ್ವೇದದ ಔಷಧಿ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ವಿಶ್ವ ಸ್ನೇಹಿತರ ದಿನಾಚರಣೆ. ಆ ದಿನಾಚರಣೆಯ ಕುರಿತಾಗಿ ಒಂದಷ್ಟು ನನಗೆ ನಡೆದಿರತಕ್ಕಂಥ ಒಂದು ಎಕ್ಸ್ಪೀರಿಯನ್ಸು, ಇಲ್ಲಾಂದರೆ ನನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಒಂದಷ್ಟು ಕ್ಷಣಗಳು, ಅದೆಲ್ಲವನ್ನೂ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೆ. ಅದರ ಜೊತೆಗೆ ಈಗ ಮೊದಲನೇದಾಗಿ ದಿನವಿಶೇಷವನ್ನು ತಿಳ್ಕೊಂಬಿಡೋಣ. ಪಂಚಾಂಗ ಶ್ರವಣವನ್ನು ಮಾಡಿದ್ದಾದ ನಂತರ ಅದರ ಕುರಿತಾಗಿ ಮತ್ತಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ. ಈಗ ಪ್ರಾರಂಭ ಮಾಡೋಣ ದಿನವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ
ಶೋಭಕೃತನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ 6-8-2023 ಭಾನುವಾರ ರೇವತಿ ನಕ್ಷತ್ರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ರೇವತಿ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ರೇವತಿ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಹುಟ್ಟಿರತಕ್ಕಂಥವ್ರು, ಇವತ್ತು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ ಹಾಗೂ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇನ್ನು ಇವತ್ತಿನ ದಿವಸ ಹೇಳಿದಾಗೆ ವಿಶ್ವ ಸ್ನೇಹಿತರ ದಿನಾಚರಣೆ. ಶಾಲೆಯಲ್ಲಿರ್ತಕ್ಕಂಥ ಬಾಂಧವ್ಯ ಹೇಗೆ ಅಂದರೆ, ಒಂದು ಪೆನ್ನು ಪೆನ್ಸಿಲ್ಲು ಇಲ್ಲ ಅಂದರೆ ಟೀಚರ್ ಹಂಗಂದ್ರು ಹೀಗಂದ್ರು, ಅದು ಕತೆ ಇದು ಕತೆ, ಕ್ಲಾಸ್ ವರ್ಕು, ಹೋಮ್ ವರ್ಕು, ನೋಟ್ಸು, ಹಾಳು ಮೂಳು, ಪ್ರಾಜೆಕ್ಟು, ಬರೀ ಇದಿಷ್ಟರಲ್ಲೇ ಸ್ನೇಹದ ಆ ಒಂದು ಜೀವನ ಮುಗಿತಾ ಬರುತ್ತೆ. ನಮ್ಮ ಬಾಂಧವ್ಯ ಹೇಗಿರುತ್ತೆ ಅಂದರೆ, ಒಂದು ಪೆನ್ಸಿಲನ್ನು ಇಸ್ಕೊಳ್ತಕ್ಕಂಥದ್ದು, ಇಲ್ಲ ಒಂದು ರಬ್ಬರನ್ನು ಇಸ್ಕೊಳ್ತಕ್ಕಂಥದ್ದು, ಎರೇಸರ್ನ ಇಸ್ಕೊಳ್ತಕ್ಕಂಥದ್ದು, ಇಲ್ಲ ಶಾರ್ಪ್ನರನ್ನು ಇಸ್ಕೊಳ್ತಕ್ಕಂಥದ್ದು, ಅಷ್ಟರಲ್ಲೇ ಮುಗಿದೋಗುತ್ತೆ ಶಾಲೆಯ ಜೀವನ. ಇನ್ನು ಕಾಲೇಜಿನತ್ತ ನಾವು ಪ್ರಯಾಣವನ್ನು ಬೆಳೆಸಿದ್ದಾದ ನಂತರ ಅಲ್ಲೇ ನಮಗೆ ಸಿಗ್ತಕ್ಕಂಥ ಸ್ನೇಹಿತರು, ಆ ಒಂದು ಬಾಂಧವ್ಯ ಶಾಲೆಗಿನ್ನ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಈ ಒಂದು ಬಾಂಧವ್ಯದಲ್ಲಿ ನಾವು ಯಾವೆಲ್ಲ ರೀತಿ ವಿಚಾರಗಳನ್ನು ನಾವು ಅರ್ಥಕೊಳ್ಬೋದು. ಒಂದು, ಹೇಗೆ ನಾವು ಪೆನ್ನು ಪೆನ್ಸಿಲನ್ನು ಆ ಒಂದು ಎಕ್ಸ್ಚೇಂಜ್ ಅದಲು ಬದಲು ಮಾಡ್ಕೊಳ್ತಾ ಇದ್ವೋ, ಇಲ್ಲಿ ಹಣಕಾಸಿನ ಅದಲು ಬದಲನ್ನು ಮಾಡ್ಕೊಳ್ತೀವಿ, ವಾಹನಗಳನ್ನು ಅದಲು ಬದಲು ಮಾಡ್ಕೊಳ್ತೀವಿ. ಒಂದಷ್ಟು ವಿಚಾರಗಳು ಹೇಳ್ತಾ ಹೋದರೆ ಕಾಲೇಜಿಗೆ ಬಂದ ಮೇಲೇ ಮತ್ತಷ್ಟು ಜೀವನದಲ್ಲಿ ಒಳ್ಳೆಯದೂ ಕಲಿತೀವಿ, ಕೆಟ್ಟದ್ದನ್ನು ಕೂಡ ಕಲಿತೀವಿ. ಆದರೆ ಇತ್ತೀಚಿನ ದಿನಮಾನಗಳೆಲ್ಲವೂ ಕೂಡ ಅಪ್ಡೇಟ್ ಆಗೋಗಿದೆಯಲ್ವಾ, ಶಾಲೆಯಿಂದನೇ ಶುರು ಆಗೋಗುತ್ತೆ. ಇರಲಿ, ಅದೆಲ್ಲದ್ರ ಬಗ್ಗೆ ನಮ್ಮ ಚರ್ಚೆನೂ ಬೇಡ, ತರ್ಕವೂ ಬೇಡ. ಈಗ ನೆಗೆಟಿವ್ ಅನ್ನೋದು ನಮ್ಮ ಹತ್ರ ಬೇಡವೇ ಬೇಡ. ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗಿಬಿಡೋಣ. ಇನ್ನು ಕಾಲೇಜಿನಲ್ಲಿರ್ತಕ್ಕಂಥ ಬಾಂಧವ್ಯ ಹೇಗೆ ಅಂದರೆ, ಇಲ್ಲಿ ಈಗ ನಮಗೆ ಸಿಗ್ತಕ್ಕಂಥ ಸ್ನೇಹ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಸ್ನೇಹದ ಸಂಬಂಧ ಅಂತಲೇ ಹೇಳ್ಬೋದು. ಈಗ ಯಾರೆಲ್ಲ ಸ್ನೇಹಿತರು ಸಿಗ್ತಾರೋ ಅವರು ನಮ್ಮ ಜೊತೆ ಕೊನೆ ತನಕನೂ ಇರ್ತಾರೆ. ಈಗ ನಾವು ಮಾಡ್ಕೊಳ್ತಕ್ಕಂಥ ಸ್ನೇಹಿತರು, ಈಗ ಸಾಧಾರಣವಾಗಿ ಹಿರಿಯರು ಯಾವಾಗಲೂ ಕೂಡ ಕೋಪದಲ್ಲಿ ಒಂದು ಮಾತು ಹೇಳ್ಬಿಡ್ತಾರೆ, ಸರಿಯಾದ ಸ್ನೇಹ ಮಾಡಯ್ಯ ಅಂತ ಹೇಳಿ. ಸ್ನೇಹವನ್ನು ಮಾಡಬೇಕಾದ್ರೆ ನಮಗೆ ಗೊತ್ತಿರತ್ತಾ ಅದು ಸರಿಯಾದ ಕೆಟ್ಟದ್ದ ಅಂತ? ಸ್ನೇಹವನ್ನು ಮಾಡಾದ್ಮೇಲೆ ತಾನೇ ನಮಗೆ ಗೊತ್ತಾಗೋದಿಲ್ಲನೂ ಕೂಡ. ನೋಟದಲ್ಲಿ ನಾವೆಲ್ಲವನ್ನೂ ಕೂಡ ಅರ್ಥಕೊಳ್ಳಿಕ್ಕಾಗೋದಿಲ್ಲ. ಒಂದಷ್ಟು ಕ್ಷಣಗಳು ಕಲಿತಾಗ ಮಾತ್ರ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ, ಆ ಪರಿಸ್ಥಿತಿಯ ಪ್ರಭಾವ ಹೇಗಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ಪ್ರಾರಂಭದ ಹಂತದಲ್ಲೇ ಈ ಒಂದು ಸಮಯದಲ್ಲಿ ಮಾತ್ರ ಕಾಲೇಜಿಗೆ ನಾವು ಪಾದಾರ್ಪಣೆಯನ್ನು ಮಾಡಿದ್ದಾದ ನಂತರ ಯಾವುದನ್ನು ಕೇಳ್ತೀವಿ ಅದನ್ನು ನಂಬತಕ್ಕಂಥದ್ದನ್ನು ನಾವು ಫಸ್ಟು ಪಕ್ಕಕ್ಕಿಡಬೇಕು. ಯಾವುದನ್ನು ಕಣ್ಣಲ್ಲಿ ನೋಡಿ ಅದನ್ನು ನಾವು ದೃಢೀಕರಿಸ್ತೀವಿ, ಇಲ್ಲ ಇದು ಹೀಗೆ ನಾನು ಕಣ್ಣಾರೆ ನೋಡಿದ್ದೇನೆ ಎಂಬತಕ್ಕಂಥ ಮಾತು ತಾವು ಕಣ್ಣಾರೆ ನೋಡಿದಾಗ ಮಾತ್ರ ಅದನ್ನು ಪರಿಗಣಿಸಬೇಕು. ಸಾಕಷ್ಟು ಒಳ್ಳೆಯ ಸ್ನೇಹದ ಸಂಬಂಧಗಳು ಕೂಡ ಮೂರನೇ ವ್ಯಕ್ತಿಗಳಿಂದ ಹಾಳಾಗೋಗುತ್ತೆ. ಯಾಕೆಂದರೆ ಒಂದು ಪವಿತ್ರವಾಗಿರತಕ್ಕಂಥ ಒಂದು ಬಾಂಧವ್ಯ ಇರುತ್ತೆ ಸ್ನೇಹಿತರ ಮಧ್ಯೆ. ಅದನ್ನು ಮೂರನೇ ವ್ಯಕ್ತಿಗೆ ಆ ಸ್ನೇಹ ಸಿಗ್ತಾ ಇಲ್ವಲ್ಲ ಎಂಬತಕ್ಕಂಥ ಒಂದು ಹೊಟ್ಟೆ ಕಿಚ್ಚಿನಿಂದ ಇಲ್ದಿದ್ದು ಬಲ್ದಿದ್ದೆಲ್ಲವನ್ನು ಕೂಡ ಹೇಳಿ ಆ ಒಂದು ಬಾಂಧವ್ಯವನ್ನು ಹಾಳು ಮಾಡಿಬಿಡ್ತಾರೆ ಕೆಲವೊಂದು ಸತಿ. ಆ ಥರ ಹೊಟ್ಟೆ ಉರಿ ಸಾಧಾರಣವೇ, ಅದು ಕೆಟ್ಟ ಹವ್ಯಾಸ ಎಂಬತಕ್ಕಂಥದ್ದಲ್ಲ. ಅದು ಒಬ್ಬ ಮನುಷ್ಯನಲ್ಲಿ ಸಾಧಾರಣವಾಗಿ ಬಂದುಬಿಡತ್ತೆ. ಹಾಗೆ ಈ ಒಂದು ಸ್ನೇಹದಲ್ಲಿ ಜಾತಿ, ಮತ, ಪಂಥ ಯಾವುದೂ ಇಲ್ಲಪ್ಪ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಪ್ಪ, ನನಗೆ ಇವಾಗ್ಲಿಗೂ ಕೂಡ ಒಬ್ಬ ಕ್ರೈಸ್ತ ಬಾಂಧವನೂ ಕೂಡ ನನ್ನ ಸ್ನೇಹಿತನೇ ಇದ್ದಾರೆ, ಒಬ್ಬ ಮುಸಲ್ಮಾನನೂ ಕೂಡ ನನ್ನ ಸ್ನೇಹಿತರೆ. ಮುಸಲ್ಮಾನ್ ಬಾಂಧವದಲ್ಲಿರ್ತಕ್ಕಂಥ ಜನಾಂಗದವರು ಕೂಡ ನನ್ನ ಸ್ನೇಹಿತರು, ಅವರು ನನ್ನ ಸ್ನೇಹಿತರಿದ್ದಾರೆ. ಅವ್ರ ಜೊತೆ ನಾನು ಇವತ್ತಿಗೂ ಮಾತಾಡ್ತೀನಿ, ನನ್ನ ಜೊತೆ ಬಹಳ ಚೆನ್ನಾಗಿದ್ದಾರೆ. ನಾವು ಯಾವತ್ತೂ ಜಾತಿ ಮತ ಪಂಥ ಅನ್ನೋದು ನಾವು ನೋಡೇ ಇಲ್ಲ. ನಾನು ಹಾಸ್ಟೆಲ್ನಲ್ಲಿ ಓದಬೇಕಾದ್ರೂ ಅಷ್ಟೇ, ನಾವೆಲ್ಲರೂ ಜೊತೆಯಲ್ಲೇ ಮಲ್ಕೊಳ್ತಾ ಇದ್ವಿ. ನಮ್ಮಲ್ಲಿ ಯಾವ ಜಾತಿ ಮತ ಪಂಥ ಬಾಂಧವ್ಯ ಭೇದ ಇಲ್ಲವೇ ಇಲ್ಲ. ನಾವೆಲ್ಲರೂ ಕೂಡ ಒಂದೇ ಅಂತ ಎಷ್ಟು ಚೆನ್ನಾಗಿ ನಾವೆಲ್ಲರೂ ಕೂಗಾಡ್ಕೊಂಡು, ನಾವೆಲ್ಲರೂ ಕೂಡ ಒಟ್ಟಿಗೆ ಓಡಾಡಿಕೊಂಡು ಮಲ್ಕೊಳ್ತಾ ಇದ್ವಿ, ತಿಂತಾ ಇದ್ವಿ, ಎಲ್ಲವೂ ಕೂಡ ನಡೀತಾ ಬರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ವಯಸ್ಸಾದ ಮೇಲೆ ಇದೆಲ್ಲವೂ ಕೂಡ ಬಂದ್ಬಿಡತ್ತೆ. ಅದು ಏನು ಮಾಡೋದಕ್ಕಾಗೋದಿಲ್ಲ. ಇವತ್ತಿನ ದಿವಸದ ಒಂದು ಪರಿಸ್ಥಿತಿ, ಮನುಷ್ಯನ ಆ ಒಂದು ಆಲೋಚನೆಯ ಮಟ್ಟ ಆ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದಿದೆ. ಅದನ್ನು ಬಿಟ್ಬಿಡೋಣ, ಅದನ್ನೂ ಕೂಡ ನಮಗೆ ಬೇಡವಾಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಬಾಂಧವ್ಯ, ಈ ಒಂದು ಫ್ರೆಂಡ್ಶಿಪ್ಪಲ್ಲಿ ಜಾತಿ ಮತ ಪಂಥ ಅನ್ನೋದಿರೋದಿಲ್ಲ, ಮೇಲು ಅನ್ನೋದಿಲ್ಲ, ಕೀಳು ಅನ್ನೋದಿಲ್ಲ, ನಾನು ಶ್ರೀಮಂತ ಅನ್ನೋದಿಲ್ಲ, ಬಡವ ಅನ್ನೋದಿಲ್ಲ.
ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಸಮ. ನಾವು ಸ್ನೇಹಿತರು ಅಷ್ಟೇ. ನನ್ನ ಜೊತೆ ಇರ್ತಕ್ಕಂಥ ಸ್ನೇಹಿತರನ್ನು ನಾನು ಇವತ್ತಿಗೂ ಕೂಡ ಜ್ಞಾಪಿಸ್ಕೊಳ್ತೀನಿ. ನನ್ನ ಶಾಲೆಯಲ್ಲಿರ್ತಕ್ಕಂಥ ಸ್ನೇಹಿತರನ್ನು ಕೂಡ ಜ್ಞಾಪಿಸ್ಕೊಳ್ತೀನಿ. ಕಾಲೇಜಿನಲ್ಲಿ ಓದಬೇಕಾದ್ರೆ ಇರ್ತಕ್ಕಂಥ ಸ್ನೇಹಿತರನ್ನು ಕೂಡ ಜ್ಞಾಪಿಸ್ಕೊಳ್ತೀನಿ. ಈಗ ಪ್ರತಿನಿತ್ಯ ನನ್ನ ಜೀವನದಲ್ಲಿ ನಾನು ಪ್ರತಿನಿತ್ಯ ನನ್ನ ಜೊತೆ ಸ್ನೇಹವನ್ನು ಬೆಳೆಸ್ತಾ ಇರ್ತಕ್ಕಂಥ ನನ್ನ ಪ್ರಾಣ ಸ್ನೇಹಿತ, ಅವನ ಹೆಸರನ್ನು ಕೂಡ ಹೇಳ್ತೀನಿ, ಬಾಬು ಅಂತ ಹೇಳಿ, ನಿಖಿಲ್ ಬಾಬು ಅಂತ ಹೇಳಿ. ನನ್ನ ಜೊತೆ ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ನನ್ನ ಜೊತೆನೇ ಇರ್ತಾನೆ, ನನ್ನ ಜೊತೆ ಇದ್ದಾನೆ, ಇಲ್ಲ ಅಂತಲ್ಲ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಒಂದೆರಡು ಬಾರಿ ಕಾಣಿಸ್ಕೊಂಡಿದ್ದಾನೆ. ನಮ್ಮ ಮನೆಯ ಮಗನಾಗಿದ್ದಾನೆ. ನಮ್ಮ ತಂದೆ ತಾಯಿ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅದರ 10ರಷ್ಟು ಪ್ರೀತಿ ಅವನನ್ನು ಕೂಡ ಪ್ರೀತಿ ಮಾಡ್ತಾರೆ. ಅಂದರೆ ಹಾಗೆ ಅದನ್ನು ಬಿಟ್ಟು ಸಾಕಷ್ಟು ಜನ ಸ್ನೇಹಿತರಿದ್ದಾರೆ. ಸ್ನೇಹಿತರ ಪಟ್ಟಿಯ ಹೆಸರನ್ನು ಹೇಳ್ತಾ ಹೋದರೆ ಸಾಕಷ್ಟು ಆಗುತ್ತೆ. ಆದರೆ ಅವ್ರ ಜೊತೆ ಅಷ್ಟಾಗಿ ಒಡನಾಟ ಇಡೋದಿಲ್ಲ, ಬಾಂಧವ್ಯ ಅಂತೂ ಇದ್ದೇ ಇರುತ್ತೆ. ಇವನ ಜೊತೆ ಸ್ವಲ್ಪ ಜಾಸ್ತಿನೇ, ಯಾಕೆಂದರೆ ನಾನು ಅವನ ಜೊತೆ ಪ್ರತಿ ದಿವಸ ಮಲ್ಕೊಳ್ತೀವಿ ನಾವಿಬ್ಬರು. ಅವನು ನನ್ನ ಜೊತೆನೇ ಇರ್ತಾನೆ, ಅವನ ಜೊತೆ ಜಾಸ್ತಿ ಹಂಚ್ಕೊಳ್ತೀನಿ ವಿಚಾರಗಳನ್ನು. ಸಣ್ಣ ಪುಟ್ಟ ಜಗಳ ಕದನಗಳು ನಡೀತಾನೆ ಇರ್ತವೆ. ಆದರೂ ಕೂಡ ಇಲ್ಲ, ಅವನು ಕೋಪ ಮಾಡ್ಕೊಂಡ್ರೆ ನಾನು ಹೋಗ್ತೀನಿ, ನಾನು ಕೋಪ ಮಾಡ್ಕೊಂಡ್ರೆ ಪಾಪ ಅವನು ಬರ್ತಾನೆ. ಅಂದರೆ ಒಂದೊಳ್ಳೆ ಬಾಂಧವ್ಯ ಇದೆ. ಇದೆಲ್ಲದರ ಮಧ್ಯೆ ಇನ್ನು ಆಯಿತು, ಸಮಯದ ಅಭಾವ ಸಾಕಷ್ಟು ಇದೆ. ಇವತ್ತಿನ ದಿವಸ ಸ್ನೇಹಿತರೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿ ಬ್ಯೂಟಿಗೋಸ್ಕರ ಒಂದು ಆಯುರ್ವೇದದ ಔಷಧಿಯನ್ನು ತೊಗೊಂಡು ಬಂದಿದ್ದೇನೆ ನಾನು ನಿಮ್ಮೆಲ್ರಿಗೋಸ್ಕರ. ಒಂದು, ಇವತ್ತಿನ ದಿವಸ ಬಿಸಿಲು ಜಾಸ್ತಿ ಇದೆ. ಸಾಕಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ಕಪ್ಪಗಾಗ್ಬಿಟ್ಟಿದ್ದೇನೆ ಅಂತ ಹೇಳಿ. ಟ್ಯಾನ್ ಅಂದರೆ ಇವಾಗ ಏನಂತಾರೆ, ಟ್ಯಾನ್ ಅಂತ ಸಾಧಾರಣವಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಈ ದೇಹ ಬಿಸಿಲಿನ ತಾಪಮಾನಕ್ಕೋಸ್ಕರ ಒಂದು ಸ್ವಲ್ಪ ಕಪ್ಪಾಗಿರ್ತಕ್ಕಂಥದ್ದು ಇರುತ್ತೆ. ಡೆಡ್ ಸ್ಕಿನ್ಸು ಅಂದರೆ ಆ ಒಂದು ಚರ್ಮ ಹೇಗೆ ಕಪ್ಪಾಗಿರುತ್ತೋ ಅದೆಲ್ಲವೂ ಕೂಡ ದೂರ ಆಗಬೇಕು ಅಂದರೆ ಬಹಳ ಚುಟುಕಾಗಿರ್ತಕ್ಕಂಥ ಒಂದು ಆಯುರ್ವೇದದ ರೆಮಿಡಿ ಇದೆ. ನಿಜಕ್ಕೂ ಬಹಳ ಸೂಪರಾಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ರೆಮಿಡಿ. ಇದನ್ನು ತಾವೆಲ್ಲರೂ ಕೂಡ ಒಂದು ಸತಿ ನಿಮ್ಮ ಜೀವನದಲ್ಲಿ ನೀವು ಒಂದು ಸತಿನಾದರೂ ಇದನ್ನು ಬಳಕೆ ಮಾಡಿ ನೋಡಿ. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸ್ಕಿನ್ನಿಗೆ, ಆದರೆ ನಿಮ್ಮ ಚರ್ಮಕ್ಕಾಗಲಿ ಯಾವುದೇ ರೀತಿ ಬೇರೆ ಸಮಸ್ಯೆಗಳನ್ನ ತಂದೊಡಲ್ಲ. ಇನ್ನು ಗುರೂಜಿಯವರು ಮೊನ್ನೆ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ರು ಈ ಮಖದ ಮೇಲೆ ಬಂಗ್ ಹೇಳ್ತಕ್ಕಂಥದ್ದು, ಅದರ ಬಗ್ಗೆ ಒಂದು ವಿಚಾರವನ್ನು ತಿಳಿಸ್ತಾ ಇದ್ರು, ಪರಿಹಾರವನ್ನು ಕೂಡ ಸೂಚಿಸಿದ್ರು. ಆದರೆ ಆ ಪರಿಹಾರವನ್ನು ಯಾವ ರೀತಿ ಮಾಡಬೇಕು, ಅದರ ಕ್ರಮ ಏನು ಅನ್ನೋದನ್ನು ಈ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇವಾಗ ತಿಳಿಸ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಸಾಮಗ್ರಿಗಳು ಎಲ್ಲವನ್ನೂ ಕೂಡ ನಾನು ತೊಗೊಂಡು ಬಂದು ಈಗಾಗಲೇ ನನ್ನ ಜೊತೆ ಇಟ್ಕೊಂಡಿದ್ದೇನೆ. ಅದನ್ನು ಮಾಡಿ ಅದನ್ನು ಹೇಗೆ ತಯಾರಿಸ್ಕೊಳ್ಬೇಕು, ಹೇಗೆ ಅದನ್ನು ಹಚ್ಕೊಳ್ಬೇಕು, ಅದರ ಹೇಗೆ ಕೆಲಸ ಮಾಡುತ್ತೆ, ಇದೆಲ್ಲವನ್ನು ಕೂಡ ನಾನು ನಿಮ್ಮ ಮುಂದೆ ಈಗ ಮಾಡಿ ತೋರಿಸ್ತೀನಿ. ಇನ್ನು ಬಹಳ ವಿಶೇಷವಾಗಿ ಈಗ ಕಾರ್ಯಕ್ರಮದಲ್ಲಿ ಈ ಒಂದು ಬಂಗು ಎಂಬತಕ್ಕಂಥ ಸಮಸ್ಯೆಯಿಂದ ನರಳುತ್ತಾ ಇರ್ತಕ್ಕಂಥವ್ರಿಗೆ ಒಂದು ವಿಶೇಷ ಆಯುರ್ವೇದ ಔಷಧಿಯ ಪರಿಹಾರ ಅಂತ ನಾನು ತಿಳಿಸ್ತಾ ಇದ್ದೆ. ಹೌದು, ಈಗ ನಾನು ತಿಳಿಸ್ತೀನಿ. ಮತ್ತೆ ಈ ಒಂದು ಟ್ಯಾನ್ ರಿಮೂವ್ ಮಾಡ್ಕೊಳ್ಳಿಕ್ಕೆ, ಡೆಡ್ ಸ್ಕಿನ್ ಸೆಲ್ಸ್, ಟ್ಯಾನ್ ಮತ್ತು ಈ ಒಂದು ದೇಹ ಕಪ್ಪು ಚರ್ಮ, ಆ ಒಂದು ಚರ್ಮ ಬಿಸಿಲಿನ ತಾಪಮಾನಕ್ಕೆ ಕಪ್ಪಾಗಿರ್ತಕ್ಕಂಥದ್ದನ್ನು ಹೇಗೆ ನಾವು ದೂರ ಮಾಡ್ಕೊಳ್ಬೇಕು, ನಮ್ಮ ಆ ಒಂದು ಮೈಕಾಂತಿಯನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು, ಹೆಚ್ಚಿಸ್ಕೊಳ್ಬೇಕು ಎಂಬತಕ್ಕಂಥದ್ರ ಕುರಿತಾಗಿ ಒಂದು ಸಣ್ಣ ಆಯುರ್ವೇದದ ರೆಮಿಡಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅದನ್ನು ಕೂಡ ತಾವು ತಪ್ಪದೇ ಬಳಕೆ ಮಾಡ್ಬೋದು. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲೋ ಹೋಗಿ ಕಾಡು ಮೇಡುಗಳು ಸುತ್ತಿ, ಪ್ರಕೃತಿದತ್ತವಾಗಿ ಸುತ್ತಿ, ಅದನ್ನು ಇನ್ನೆಲ್ಲೋ ಓಡಿ ಪರಿಶೀಲನೆ ಮಾಡಿ ಅಷ್ಟೆಲ್ಲ ಆಲೋಚನೆ ಮಾಡಬೇಡಿ. ಎಲ್ಲ ನಿಮ್ಮ ವಾಸ್ತುಗೃಹದಲ್ಲಿ ಸಿಗ್ತಕ್ಕಂಥ ಒಂದಷ್ಟು ಪದಾರ್ಥಗಳಿಂದನೇ ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬಂಗಿನ ಸಮಸ್ಯೆ ಇರತಕ್ಕಂಥವ್ರಿಗೂ ಕೂಡ ಅಷ್ಟೇ, ಅವ್ರಿಗೂ ಕೂಡ ಅಷ್ಟೇ. ಇನ್ನೆಲ್ಲೋ ಹೋಗಿ ತಾವು ಕಷ್ಟಪಡೋ ಅವಶ್ಯಕತೆ ಇಲ್ಲ, ನಾನು ತಿಳಿಸ್ಕೊಡ್ತೇನೆ ಏನು ಅಂತ. ಅದಕ್ಕಿಂತ ಮುಂಚೆ ಮಾತನಾಡ್ತಕ್ಕಂಥ ಮನಸ್ಸರಿ ತಾಯಿಗೆ ಮೊದಲನೇದಾಗಿ ಚಿಕ್ಕದಾಗಿ ಚುಟುಕಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮತ್ತು ಈ ಒಂದು ಆಯುರ್ವೇದದ ಔಷಧಿಯನ್ನು ಹೇಗೆ ತಯಾರಿಸ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾರೆ. ಇನ್ನು ಈಗ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಸಿದ್ಧಲಕ್ಷ್ಮೀಂ ಮೋಕ್ಷಲಕ್ಷ್ಮೀಂ ಜಯಲಕ್ಷ್ಮೀಂ ಸರಸ್ವತೀಂ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ.
ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ಚ ಮನೋಹರಂ ಕಪಿಲಾಗೃ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯಧೂಪಮಾಘ್ರಾಪಯಾಮಿ ಧೂಪಂ ಧರುಷಯಾಮಿ. ಹಿರಣ್ಯಪಾತ್ರಂ ಮದೋಃ ಪೂರ್ಣಂ ದಧಾತಿ ಮಧುವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ. ಬಹಳ ವಿಶೇಷವಾಗಿ ಮಾತನಾಡ್ತಕ್ಕಂಥ ವನಸಿರಿ ದೇವಿಗೆ ಬಹಳ ವಿಶೇಷವಾಗಿ ಚಿಕ್ಕದಾಗಿ ಚುಟುಕಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಔಷಧಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ತಾವೆಲ್ಲರೂ ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಗರಿಕೆ, ಮೊದಲನೇದಾಗಿ ಗರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಗರಿಕೆ ಎಲ್ಲ ಜಾಗದಲ್ಲೂ ಸಿಗುತ್ತೆ. ಗರಿಕೆ ತಾವೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಗಮನಿಸ್ತಾ ಇದ್ದೀರಿ. ಗರಿಕೆಯನ್ನು ಗಮನಿಸಿದ್ದೀರಿ. ಇನ್ನು ಅಲೋವೆರಾ. ಅಲೋವೆರಾ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಅಲೋವೆರಾವನ್ನು ತಾವು ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಅಲೋವೆರಾ. ಇನ್ನು ಜಾಜಿಕಾಯಿ ಅಂತಲೂ ಹೇಳ್ತಾರೆ, ಜಾಕಾಯಿ ಅಂತಲೂ ಹೇಳ್ತಾರೆ. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಜಾಜಿಕಾಯಿ. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಎಳ್ನೀರನ್ನು ನಾನೊಂದು ಗಾಜಿನ ಲೋಟದಲ್ಲೇ ಹಾಕಿಟ್ಕೊಂಡಿದ್ದೇನೆ. ಯಾಕೆಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳಿ ಎಳ್ನೀರನ್ನು ಇಟ್ಕೊಂಡಿದ್ದೇನೆ ನಾನು. ಎಳ್ನೀರು ಏನಕ್ಕೆ ಅಂತ ನಾನು ಹೇಳ್ತೀನಿ. ಗುರುಗಳವ್ರು ಹೇಳಿದ್ರು, ಎಳ್ನೀರಲ್ಲಿ ಈ ಒಂದು ಔಷಧಿಯನ್ನು ಹಾಕೊಂಡ್ಮೇಲೆ ಅದನ್ನು ತೊಳಿಬೇಕಾಗಿರ್ತಕ್ಕಂಥದ್ದು ಎಳ್ನೀರಲ್ಲಿ ಅಂತ ಹೇಳಿ. ಅದಕ್ಕೋಸ್ಕರ ಎಳ್ನೀರು, ಕೋಕೋನಟ್ ವಾಟರ್, ಎಳ್ನೀರನ್ನು ನಾನು ತೆಗೆದುಕೊಂಡಿದ್ದೇನೆ. ಇನ್ನು ಇದನ್ನು ತಯಾರಿ ಮಾಡಲಿಕ್ಕೆ ಮತ್ತೊಂದು ಸಾಮಗ್ರಿ ನಮಗೇನಪ್ಪ ಅವಶ್ಯಕತೆ, ಇದರ ಸಹಾಯ ಏನಪ್ಪ ಅಂದರೆ ಸಾಣೆಕಲ್ಲು, ಗಂಧದ ಕಲ್ಲು, ಸಾಣೆಕಲ್ಲು. ಗಂಧವನ್ನು ತೇಯ್ತಾರೆ ಗೊತ್ತಾ ದೇವಸ್ಥಾನದಲ್ಲಿ, ಆ ಒಂದು ಕಲ್ಲು. ಗಂಧದ ಚಕ್ಕೆಯನ್ನು ಇದ್ರ ಮೇಲೆ ಒಂದು ಚೂರು ನೀರನ್ನು ಹಾಕೊಂಡು, ತೀರ್ಥವನ್ನು ಹಾಕೊಂಡು ಗಂಧವನ್ನು ತೆಗಿತಾರೆ. ಗಂಧವನ್ನು ತೆಗಿತಕ್ಕಂಥ ಸಾಣೆಕಲ್ಲು, ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಈಗ ನಾವು ಇದನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂದರೆ, ಸಾಣೆಕಲ್ಲನ್ನು ತೆಗೆದುಕೊಂಡಿದ್ದೇನೆ, ಗರಿಕೆ ನನ್ನ ಹತ್ರ ಇದೆ, ಅಲೋವೆರಾ ಇದೆ, ಜಾಜಿಕಾಯಿ ಇದೆ. ತಯಾರು ಮಾಡ್ಕೊಳ್ಳೋದು ಹೇಗೆ ಅಂದರೆ, ಅಲೋವೆರಾದಿಂದ ಇರತಕ್ಕಂಥ ಆ ಒಂದು ಜೆಲ್ಲು, ಆ ಒಂದು ದ್ರವ್ಯ ಏನಿದೆ, ಅಲೋವೆರಾದಲ್ಲಿರ್ತಕ್ಕಂಥ ಆ ಒಂದು ದ್ರವ್ಯವನ್ನು ತೆಗೆದುಕೊಳ್ಳತಕ್ಕಂಥದ್ದು, ಆ ಒಂದು ಜೆಲ್ಲನ್ನು ತೆಗೆದುಕೊಂಡು ಸಾಣೆಕಲ್ಲಿನ ಮೇಲೆ ಹಾಕ್ತಕ್ಕಂಥದ್ದು. ಮತ್ತು ಹುಲ್ಲನ್ನು, ಈ ಒಂದು ಗರಿಕೆಯನ್ನು ಸಂಪೂರ್ಣವಾಗಿ ಚಿಕ್ಕದಾಗಿ, ಅಂದರೆ ತಾವು ಆ ಜಾಜಿಕಾಯಿನ ಇದರ ಮೇಲೆ ಗಂಧದ ರೀತಿಯಲ್ಲಿ ತೆಗಿಬೇಕಾದ್ರೆ ಆ ಒಂದು ಗರಿಕೆನೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ಮಿಶ್ರಣವಾಗಬೇಕು. ಅದಕ್ಕೋಸ್ಕರ ಆ ಒಂದು ಗರಿಕೆಯನ್ನು ಕೂಡ ನಾನು ತೆಗೆದುಕೊಳ್ತಾ ಇದ್ದೇನೆ. ಈಗ ಗರಿಕೆಯನ್ನು ಸಣ್ಣ ಚಿಕ್ಕದಾಗಿ ತಾವು ಅದರೊಳಗೆ ಕಟ್ ಮಾಡಿ ಹಾಕ್ಕೊಳ್ತಕ್ಕಂಥದ್ದು. ಮತ್ತು ಜಾಕಾಯಿನ ಸಹಾಯದಿಂದ ಗಂಧವನ್ನು ತೆಗಿತಕ್ಕಂಥದ್ದು. ಗಂಧವನ್ನು ತೆಗಿಬೇಕಾದ್ರೆ ನಿಮಗೆ ಒಂದು ನೀರಿನ ಅವಶ್ಯಕತೆ ಇದೆ. ಆದರೆ ಆ ನೀರಿನ ಬದಲಾಗಿಯೇ ನಾವಿಲ್ಲಿ ಅಲೋವೆರಾ ಜೆಲ್ಲನ್ನು ಹಾಕ್ತಾ ಇರ್ತಕ್ಕಂಥದ್ದು, ದ್ರವ್ಯವನ್ನು ಹಾಕ್ತಾ ಇರ್ತಕ್ಕಂಥದ್ದು. ಆದರೆ ಎಳ್ನೀರಿನ ಸಹಾಯವನ್ನು ತೆಗೆದುಕೊಳ್ತಾ ಇಲ್ಲ, ಎಳ್ನೀರನ್ನು ಮುಖ ತೊಳ್ಕೊಳ್ಳಿಕ್ಕೆ ಮಾತ್ರ. ಅದನ್ನು ಹೇಳ್ತೀನಿ. ಈಗ ಮೊದಲನೇದಾಗಿ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಈಗ ನಾನೇನು ಮಾಡ್ತಾ ಇದ್ದೇನೆ, ಅಲೋವೆರಾವನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ನಿಧಾನಕ್ಕೆ ನಾನು ಚಾಕುವಿನ ಸಹಾಯವನ್ನು ತೆಗೆದುಕೊಳ್ತಾ ಇದ್ದೀನಿ. ಅದರೊಳಗಡೆ ಇರತಕ್ಕಂಥ ಒಂದು ದ್ರವ್ಯವನ್ನು ಆಚೆಗಡೆ ತೆಗಿಲಿಕ್ಕೆ, ಅಲೋವೆರಾ ಜೆಲ್ಲನ್ನು ಆಚೆ ಕಡೆ ತೆಗಿಲಿಕ್ಕೆ ಚಾಕುವಿನ ಸಹಾಯವನ್ನು ತಗೊಳ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಜೋಪಾನ. ಶಸ್ತ್ರಗಳನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಕೈ ಆದಷ್ಟು ಮಕ್ಕಳನ್ನು ಸ್ವಲ್ಪ ದೂರ ಇಟ್ಕೊಳ್ಳಿರಿ. ಈ ಒಂದು ಅನುಷ್ಠಾನ, ಈ ಒಂದು ಔಷಧಿಯನ್ನು ತಯಾರು ಮಾಡ್ಕೊಳ್ಬೇಕಾದ್ರೆ. ಗರಿಕೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರೊಳಗಡೆ ಗರಿಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಗರಿಕೆಯನ್ನು ಹಾಕ್ಕೊಂಡಿದ್ದಾದ ನಂತರ ಈಗ ಜಾಕಾಯನ್ನು ತೆಗೆದುಕೊಂಡು ಗಂಧವನ್ನು ತೆಗಿಬೇಕು. ಸಂಪೂರ್ಣವಾಗಿ ಗಂಧವನ್ನು ಈ ರೀತಿಯಾಗಿ ತೆಗೆಯಕ್ಕೆ ಶುರು ಮಾಡಬೇಕು. ಅಂದರೆ ಗಂಧವನ್ನು ತೆಗಿಬೇಕು, ಜಾಕಾಯಿನ ಗಂಧ ಈ ರೀತಿಯಾಗಿ. ಇನ್ನು ಗಂಧವನ್ನು ತೆಯ್ತಕ್ಕಂಥ ಈ ಒಂದು ಕ್ರಮ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಆದರೆ ಈಗ ಸಣ್ಣ ವಿರಾಮ ಇದೆಯಲ್ಲ, ಆ ವಿರಾಮದಲ್ಲೂ ಕೂಡ ನಾನೊಂದು ಸ್ವಲ್ಪ ಗಂಧವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮುಂದಿನ ಭಾಗದಲ್ಲಿ ನಿಮಗೆ ತೋರಿಸಲಿಕ್ಕೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗಂಧವನ್ನು ತೆಗೆಯುವ ಪ್ರಕ್ರಿಯೆಯನ್ನು ತೋರಿಸ್ತಾ ಇದ್ದೆ. ಅದನ್ನು ಮತ್ತೆ ನೋಡಿ, ನಾನು ಇಷ್ಟರ ಮಟ್ಟಿಗೆ ತೆಗೆದಿಟ್ಟಿದ್ದೇನೆ. ತಾವೆಲ್ಲರೂ ಕೂಡ ಇದೇ ರೀತಿ ತೆಕ್ಕೊಳ್ಬೇಕು. ಇದನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ನೋಡಿ. ಅಲೋವೆರಾ ಸ್ವಲ್ಪ
ಅದು ಸ್ವಲ್ಪ ಜಾರಿಕೆ ಅದರ ಇದಿರುತ್ತೆ, ಅದರ ದ್ರವ್ಯವೇ ಆ ರೀತಿ ಇರುತ್ತೆ, ಸ್ವಲ್ಪ ಜಾರತ್ತದು ಕೈ. ನೋಡ್ಕೊಳ್ಳಿ, ಸ್ವಲ್ಪ ಶ್ರಮ ಇದೆ, ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಇದೆ, ಅದಕ್ಕೋಸ್ಕರ ಶ್ರಮ ಪಡಬೇಕು. ಈ ರೀತಿಯಾಗಿ ಗಂಧವನ್ನು ತೆಗೆದುಕೊಳ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಗಂಧವನ್ನು ತೆಗೆದುಕೊಂಡ್ರೆ ಈ ರೀತಿಯಾಗಿ ಎತ್ತುಕೊಂಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಗಂಧವನ್ನು ತೆಗೆದುಕೊಂಡಿದ್ದಾದ ನಂತರ ಈ ಒಂದು ಗಂಧವನ್ನು ಒಂದು ಸತಿ ತಾವು ತಣ್ಣೀರಿನಲ್ಲಿ ನಿಮ್ಮ ಮುಖವನ್ನು ತೊಳೆದಿದ್ದಾದ ನಂತರ ಗಂಧವನ್ನು ತೆಗೆದುಕೊಂಡು ನೀಟಾಗಿ ನಿಮ್ಮ ಮುಖದ ಮೇಲೆ ಹಚ್ಕೊಳ್ಬೇಕು. ಈ ಒಂದು ಏನಿದೆ ಇದೇ ಥರ ಇರಬೇಕು, ಇಷ್ಟೇ ಇದಿರ್ಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಅಂತ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಈ ಒಂದು ಪದಾರ್ಥ ಇದೇ ರೀತಿ ಇರಬೇಕು, ಸ್ಕಿನ್ ಮೇಲೆ ಈ ರೀತಿಯಾಗಿ ಹಚ್ಕೊಳ್ತಕ್ಕಂಥದ್ದು ಅಷ್ಟೇ, ಇನ್ನೇನು ಇಲ್ಲ. ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಕೈಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗೆ ಇರ್ತಕ್ಕಂಥದ್ದು ಈ ಒಂದು ಗಂಧ ಅಲೋವೆರಾ ಇರ್ತಕ್ಕಂಥ ಕಾರಣದಿಂದ ಈ ರೀತಿಯಾಗಿದೆ ಅದು. ಈ ಒಂದು ಗಂಧವನ್ನು ನೋಡಿ ಈ ರೀತಿಯಾಗಿ ಹಚ್ಕೊಳ್ಬೇಕು ಕೈಗೆ. ಈ ರೀತಿಯಾಗಿ ಹಚ್ಕೊಂಡು ಒಂದು 2 ನಿಮಿಷಗಳ ಕಾಲ ನೀಟಾಗಿ ಮಸಾಜ್ ಮಾಡಿ, ಎಲ್ಲಿ ಬಂಗು ಇದೆಯೋ ಆ ಒಂದು ಭಾಗದಲ್ಲಿ ಸ್ವಲ್ಪ ಮಂದಕ್ಕೆ ಹಾಕ್ಕೊಳ್ಬೇಕು. ಮಂದಕ್ಕೆ ಹಾಕ್ಕೊಳ್ಳಿ ನೋಡಿ, ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಮಸಾಜನ್ನು ಮಾಡ್ಕೊಳ್ತಕ್ಕಂಥದ್ದು ಒಂದು 2 ನಿಮಿಷಗಳ ಕಾಲ. ಈ ರೀತಿಯಾಗಿ ಮಸಾಜ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಹೇಗಿದೆಯೋ ಹಾಗೆ ಒಂದು 1 ಅವರ್ ಬಿಟ್ಬಿಡಿ. 1 ಅವರ್, 1 ಗಂಟೆಗಳ ಕಾಲ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ, ಇದನ್ನು ಬಿಟ್ಬಿಡಿ. ಇದು ಹಾಗೆ ಚೆನ್ನಾಗಿ ಆ ಒಂದು ಔಷಧಿಯ ಸತ್ವಗಳೇನಿದೆ ಸಂಪೂರ್ಣವಾಗಿ ಹೀರ್ಕೊಳ್ಬೇಕು ಸ್ಕಿನ್ನು ಅಂದರೆ ಚರ್ಮ. ಹೀರ್ಕೊಂಡಿದ್ದಾದ ನಂತರ ಈ ಒಂದು ದ್ರವ್ಯವನ್ನು ಎಳನೀರಿನ ಸಹಾಯದಿಂದ ತೊಳ್ಕೊಳ್ತಕ್ಕಂಥದ್ದು. ಎಳ್ನೀರಿನ ಸಹಾಯದಿಂದ ನೀಟಾಗಿ ತೊಳ್ಕೊಳ್ತಕ್ಕಂಥದ್ದು. ನೋಡಿ, ಇದು ಎಳ್ನೀರು ನಾನು ತೋರಿಸ್ತಾ ಇದ್ದೇನೆ. ಅಲ್ಲಿ ದೇವರಿರುವ ಕಾರಣದಿಂದ ನಾನು ಅಲ್ಲಿ ಕೈ ತೊಳೆದಿಲ್ಲ, ಆದರೆ ಎಳ್ನೀರು ಇಲ್ಲಿದೆ, ಕೈಯಲ್ಲಿದೆ. ಇದರ ಸಹಾಯದಿಂದ ನಾನು ತೊಳ್ಕೊಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ ಒಂದು ಸತಿ. ಈ ರೀತಿಯಾಗಿ ಎಳ್ನೀರನ್ನು ಈ ರೀತಿ ಹಾಕ್ಕೊಂಡು ಈ ರೀತಿಯಾಗಿ ತೆಗೆದುಕೊಂಡ್ಬಿಡ್ತಕ್ಕಂಥದ್ದು ಇದನ್ನು ಸಂಪೂರ್ಣವಾಗಿ. ಎಳ್ನೀರನ್ನು ಹಾಕ್ಕೊಂಡ್ರೆ ಆ ಒಂದು ಅಲೋವೆರಾದ ಸತ್ವ ಏನಿದೆ ಅದು ಸಂಪೂರ್ಣವಾಗಿ ಇಳಿಯುತ್ತೆ. ಆ ಜಿಡ್ಡಿನ ಅಂಶ ನಿಮ್ಮ ಮುಖದ ಮೇಲೆ ಇರೋದಿಲ್ಲ. ಎಳ್ನೀರಿನ ಸಹಾಯದಿಂದ ತೊಳ್ಕೊಳ್ತಕ್ಕಂಥದ್ದು ನೀಟಾಗಿ. ನೋಡಿ, ನೀಟಾಗಿ ಕೈಯನ್ನು ತೊಳ್ಕೊಂಡು ನಾನು ಟಿಶ್ಯೂ ಪೇಪರಿನ ಸಹಾಯವನ್ನು ತೆಗೆದುಕೊಂಡಿದ್ದೇನೆ ಒರೆಸ್ಕೊಳ್ಳಿಕ್ಕೆ ಕೈಯನ್ನು. ನೋಡಿ, ಈ ರೀತಿಯಾಗಿ ಸಮಸ್ಯೆ ಏನೂ ಆಗೋದಿಲ್ಲ. ಒಂದು ನನಗೆ ಅರ್ಥ ಆಗಿದ್ದೇನಪ್ಪ ಅಂದರೆ ಇಲ್ಲಿ ಮತ್ತೊಂದು ಆಶ್ಚರ್ಯ ಅನಿಸಿದ್ದು, ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಈ ಕಲರ್ಗೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ ನನಗೆ. ನೋಡಿ, ನಾನು ಇಲ್ಲಿ ಅಪ್ಲೈ ಮಾಡಿದ್ದು ಅಂದರೆ ಈ ಒಂದು ಔಷಧಿ ಏನಿದೆ ಅದನ್ನು ಈ ಜಾಗದಲ್ಲಿ ಹಾಕಿದ್ದು, ಈ ಕಲರ್ಗೂ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಂದರೆ ಆ ಅಲೋವೆರಾ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ಹೇಳಿ. ನಾನು ಹಾಕ್ಕೊಂಡು ಎಷ್ಟು ನಿಮಿಷ ಆಯಿತು, ನಾನು ಕರೆಕ್ಟಾಗಿ 1 ನಿಮಿಷನೂ ಮಸಾಜನ್ನು ಮಾಡಲಿಲ್ಲ. ಅಂದರೆ ಆ ಜಾಗದಲ್ಲಿ ನಾವು ನೀಟಾಗಿ ಔಷಧಿಯನ್ನು ಹಾಕಲಿಲ್ಲ. ಆದರೆ ಅಲೋವೆರಾದ ಆ ಒಂದು ಆ ಶಕ್ತಿ, ಔಷಧಿಯ ಗುಣಗಳು ಎಷ್ಟಿದೆ ಅದರಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ತಿಳಿಸ್ಕೊಡೋದಾದರೆ ನೋಡಿ ತಾವು ಗಮನಿಸ್ಬೋದು. ಆದರೆ ಇದನ್ನೇ ತಾವೇನಾದರೂ 1 ಅವರ್ ತಾವೊಂದು 2 ನಿಮಿಷಗಳ ಕಾಲ ಮಸಾಜನ್ನು ಮಾಡಿ 1 ಅವರ್ ತಾವು ನಿಮ್ಮ ಮುಖದ ಮೇಲೆ ಇಟ್ಕೊಂಡಿದ್ದೆ ಆದರೆ ನಿಜಕ್ಕೂ ನಿಮ್ಮ ಮೈಕಾಂತಿ, ನಿಮ್ಮ ಮುಖದ ಕಾಂತಿನೂ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಟ್ಯಾನ್ ಎಂಬತಕ್ಕಂಥದ್ದು ರಿಮೂವ್ ಆಗುತ್ತೆ, ಇದರಿಂದನೂ ಕೂಡ ರಿಮೂವ್ ಆಗುತ್ತೆ. ಆದರೆ ಇದು ಮೂಲತಃ ಬಂಗಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಇದು ಆಯುರ್ವೇದದ ಔಷಧಿ. ಇನ್ನು ಇದಾಯಿತು, ಬಂಗಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಆಯುರ್ವೇದದ ಔಷಧಿಯನ್ನು ನಾನು ತಿಳಿಸ್ಕೊಟ್ಟಾಯಿತು. ಇನ್ನು ಟ್ಯಾನ್ ಇರ್ತಕ್ಕಂಥವ್ರು, ಸ್ವಲ್ಪ ಮುಖ ಕಪ್ಪಾಗಿದೆ, ಅವರಿಗೆ ಯಾವ ರೀತಿ ನಾನೊಂದು ಔಷಧಿಯನ್ನು ತಿಳಿಸ್ಕೊಡ್ಬೋದು ಅಂದರೆ, ಯಾರಿಗೆ ಟ್ಯಾನ್ ಜಾಸ್ತಿ ಆಗಿದೆ, ಈ ಒಂದು ಕೈ, ಆಮೇಲೆ ಈ ಒಂದು ಶೋಲ್ಡರು, ಕುತ್ತಿಗೆ ಭಾಗ, ಮುಖ ಹಣೆ ಭಾಗ, ಆಮೇಲೆ ಈ ಒಂದು ಎದೆಯ ಈ ಭಾಗ, ಇದೆಲ್ಲವೂ ಕೂಡ ಕಪ್ಪಾಗಿರ್ತಕ್ಕಂಥದ್ದು ಇರುತ್ತಲ್ಲ, ಆ ಒಂದು ಕಪ್ಪಿನ ಆ ಒಂದು ಇದು ಕಡಿಮೆ ಆಗಬೇಕು ಅಂದರೆ ತಾವೇನು ಮಾಡಬೇಕು, ಕಡಲೆ ಹಿಟ್ಟು ಸಂಪೂರ್ಣವಾಗಿ ಚೆನ್ನಾಗಿ ಅಪ್ಪಟವಾಗಿರ್ತಕ್ಕಂಥ ಕಡಲೆ ಹಿಟ್ಟು, ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿನೇ ತೊಗೊಳ್ಳಿ. ಕಡಲೆ ಹಿಟ್ಟನ್ನು ತೊಗೊಳ್ಳಿ.
ಆ ಕಡಲೆ ಹಿಟ್ಟಿಗೆ ಟೊಮೆಟೊ ಆದಷ್ಟು ಕಾಯಿ ಟೊಮೆಟೊ ತೊಗೊಳ್ಬೇಡಿ, ಹಣ್ಣು ಟೊಮೆಟೊ ತೊಗೊಳ್ಳಿ. ಟೊಮೆಟೊನ ಏನು ತೊಗೊಳ್ತೀರಾ, ಹಣ್ಣಿನ ಟೊಮೆಟೊ ತೊಗೊಳ್ಳಿ. ಸ್ವಲ್ಪ ಆ ಒಂದು ನೀರಿನ ಅಂಶ ಜಾಸ್ತಿ ಇರಲಿ, ಯಾಕಂದರೆ ಕಾಯಿ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ, ಗಟ್ಟಿ ಬೇಡ, ಸ್ವಲ್ಪ ಮೆದುವಿರುತ್ತೆ ಟೊಮೆಟೊ. ಅಂತಹ ಟೊಮೆಟೊನ ತೆಗೆದುಕೊಳ್ತಕ್ಕಂಥದ್ದು. ಆ ಒಂದು ಟೊಮೆಟೊ ಮತ್ತು ಈ ಒಂದು ಕಡಲೆ ಹಿಟ್ಟು ಮತ್ತು ಮೊಸರು, ಚೆನ್ನಾಗಿರೋ ಮೊಸರಲ್ಲಿ ಚೆಲುವು ಇನ್ನೇನು ಬಂತು, ಮೊಸರು ತೊಗೊಳ್ಳಿ ಸಾಕು. ಮೊಸರು ತೊಗೊಂಡದ್ದು ಅವು ಮೂರನ್ನೂ ಕೂಡ ಸಂಪೂರ್ಣವಾಗಿ ಮಿಶ್ರಣ ಮಾಡಬೇಕು. ಅವು ಮೂರನ್ನೂ ಕೂಡ ಸಂಪೂರ್ಣವಾಗಿ ಮಿಶ್ರಣ ಮಾಡಬೇಕು. ಬೇಕಂದರೆ ತಾವು ಅದಕ್ಕೆ ಅಲೋವೆರಾ ಹಾಕ್ಕೊಳ್ಬೋದು, ಅಲೋವೆರಾನು ಕೂಡ ಹಾಕ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ, ಅಲೋವೆರಾನು ಹಾಕ್ಕೊಳ್ಬೋದು. ಮೊಸರು ಅಲೋವೆರಾ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಮೊಸರು, ಟೊಮ್ಯಾಟೊ ಮತ್ತು ಏನಪ್ಪ ಅದು ಕಡಲೆ ಹಿಟ್ಟು ಮೂರನ್ನೂ ಕೂಡ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನಿಮ್ಮ ದೇಹಕ್ಕೆ ಹಚ್ಕೊಂಡು ಒಂದು 5ರಿಂದ 10 ನಿಮಿಷ, ತಾವು ಸ್ನಾನದ ಮನೆಗೆ ಹೆಂಗೂ ಹೋಗ್ತೀರಿ, ಮೈಯುಜ್ಕೊಳ್ಳೋಕ್ಕೂ ಸಮಯ ಆಗೇ ಆಗುತ್ತೆ, ಒಂದು 10 ನಿಮಿಷಗಳ ಕಾಲ ಹಚ್ಕೊಂಡು ಅದನ್ನು ಹಾಗೆ ಬಿಟ್ಬಿಡಿ. ಅದಾದ ಮೇಲೆ ತಾವು ಪ್ರಾರಂಭದ ಹಂತದಲ್ಲಿ ಜಾಸ್ತಿ ಬಿಸಿನೀರಿಂದ ಸ್ನಾನ ಮಾಡ್ಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿನಲ್ಲಿ ನೀಟಾಗಿ ಫಸ್ಟು ಮೈಯನ್ನು ತೊಳ್ಕೊಂಬಿಡಿ. ತೊಳ್ಕೊಂಡಾದ ಮೇಲೆ ತಾವು ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಾವು ಗಮನಿಸಿ ಹೇಳಬೇಕು. ಇದನ್ನು 1-2 ಸತಿ ಮಾಡೋ ಅಷ್ಟರಲ್ಲೇ ನಿಮಗೆ ಬದಲಾವಣೆ ಮೊದಲನೇ ಸತಿನೇ ನಿಮಗೆ ಬದಲಾವಣೆ ಗೊತ್ತಾಗುತ್ತೆ. ಅದನ್ನು ತಾವು ಮಾಡ್ತಾ ಬಂದರೆ ಬದಲಾವಣೆಗಳು ಗೊತ್ತಾಗುತ್ತೆ. ವಾರದಲ್ಲಿ 1-2 ಸತಿ ಮಾಡಿದ್ರೆ ಸಾಕು. ಆಟೋಮೆಟಿಕ್ಕಾಗಿ ನಿಮ್ಮ ದೇಹದ ಮೈಕಾಂತಿನೂ ಕೂಡ ಜಾಸ್ತಿ ಆಗುತ್ತೆ. ಅದನ್ನು ಫೇಸ್ಗೂ ಅಪ್ಲೈ ಮಾಡ್ಬೋದು, ಏನೂ ಸಮಸ್ಯೆ ಇರೋದಿಲ್ಲ. ಅಂದರೆ ನಿಮ್ಮ ಮುಖಕ್ಕೂ ಅಪ್ಲೈ ಮಾಡ್ಬೋದು, ಏನೂ ಸಮಸ್ಯೆ ಇರೋದಿಲ್ಲ. ಆಟೋಮೆಟಿಕ್ಕಾಗಿ ಇದೆಲ್ಲವೂ ಕೂಡ ನಿಮ್ಮ ಮೈಕಾಂತಿನೂ ಜಾಸ್ತಿ ಆಗುತ್ತೆ, ಟ್ಯಾನ್ ಎಂಬತಕ್ಕಂಥದ್ದು ರಿಮೂವ್ ಆಗುತ್ತೆ. ಆ ಒಂದು ಸುಟ್ಟಿರ್ತಕ್ಕಂಥ ಚರ್ಮನೂ ಕೂಡ ಆದಷ್ಟು ಬೇಗ ಆಚೆ ಬರುತ್ತೆ. ಅಂದರೆ ಸೂರ್ಯನ ಕಾಂತಿಗೆ ಆ ಒಂದು ಪ್ರಭಾವಕ್ಕೆ ಸುಟ್ಟಿರ್ತಕ್ಕಂಥ ಚರ್ಮನೂ ಕೂಡ ಆದಷ್ಟು ಬೇಗ ಆಚೆ ಬರುತ್ತೆ. ನಿಮ್ಮ ಮೈಕಾಂತಿನೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಚರ್ಮದ ಆರೋಗ್ಯನೂ ಕೂಡ ಬಹಳ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮುಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಮಾತನಾಡ್ತಕ್ಕಂಥ ಮನಸ್ಸರ ಮುಖಾಂತರ ತಿಳಿಸ್ತಕ್ಕಂಥ ರಾಶಿಫಲವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಆಯುರ್ವೇದದ ಒಂದು ಔಷಧಿಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಈಗ ನನ್ನ ವಯಸ್ಸಿನಲ್ಲಿರ್ತಕ್ಕಂಥ ಯೂತ್ಸ್ಗೆ ಸ್ವಲ್ಪ ಈ ಒಂದು ಸನ್ ಟ್ಯಾನ್ ಆಗಿರ್ತಕ್ಕಂಥದ್ದು ಇದೆಲ್ಲದೂ ಕೂಡ ಸಮಸ್ಯೆಯಿಂದ ನರಳುತ್ತಾ ಇದ್ದೀರಿ. ಈ ಒಂದು ವಿಚಾರಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಆಯುರ್ವೇದದ ಒಂದು ಬಹಳ ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ದಯವಿಟ್ಟು ಅದೆಲ್ಲವನ್ನೂ ಕೂಡ ತಾವು ಪಾಲಿಸ್ರಿ. ಯಾಕೆಂದರೆ ಈಗ ಈ ಒಂದು ಬೇರೆ ಬೇರೆ ಪ್ರಾಡಕ್ಟ್ಸನ್ನು ತಾವು ತೆಗೆದುಕೊಂಡು ಬಳಸ್ತಕ್ಕಂಥದ್ದಾಗಲಿ, ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗಬಹುದು ಮುಂದಿನ ದಿನಮಾನಗಳಲ್ಲಿ. ಈ ಕ್ಷಣ ತಾವು ಅನುಭವಿಸಲಿಲ್ಲ ಅಂದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅದರಿಂದ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಆಗಬಹುದು. ಅದಕ್ಕೋಸ್ಕರ ಸ್ವಲ್ಪ ಆಯುರ್ವೇದದತ್ತ ನಾವು ಗಮನ ಕೊಡೋಣ. ಆಯುರ್ವೇದದಲ್ಲಿ ಸಾಕಷ್ಟು ರೆಮಿಡೀಸ್ ಇದೆ, ಅದೆಲ್ಲವನ್ನೂ ಕೂಡ ನಾವು ಬಳಕೆಯನ್ನು ಮಾಡ್ಕೊಳ್ಳೋಣ. ಯಾಕೆಂದರೆ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮತ್ತೆ ಆಯುರ್ವೇದದ ಔಷಧಿಯನ್ನು ಬಳಕೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಜೋಪಾನವಾಗಿ ಬಳಕೆ ಮಾಡಬೇಕು. ಯಾಕೆಂದರೆ ಅದು ನಮಗೆ ಬಹಳ ಈಸಿಯಾಗಿ ನಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಿಗಿನ್ನ ದುಪ್ಪಟ್ಟು ಪದಾರ್ಥಗಳನ್ನು ಜಾಸ್ತಿ ಹಾಕ್ಕೊಂಡು ಇನ್ನೂ ಬೇಗ ಆಗಲಿ ಅಂತ ನಾವೇನಾದರೂ ಮಾಡ್ಕೊಳ್ಳಿಕ್ಕೆ ಹೋದರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜೋಪಾನ. ನಾನು ಈಗ ಯಾವ ಹದದಲ್ಲಿ ತಾವು ಆ ಒಂದು ಗಂಧವನ್ನು ತಯಾರಿಸ್ಕೊಳ್ಬೇಕು ಅಂತ ತೋರಿಸಿದ್ದೇನೋ ಅದೇ ಹದದಲ್ಲಿ ತಾವು ಗಂಧವನ್ನು ತಯಾರಿಸ್ಕೊಂಡು ತಾವು ಲೇಪನವನ್ನು ಮಾಡ್ಕೊಂಡಿದ್ದೆ ಆದರೆ ಆದಷ್ಟು ಬೇಗ ಈ ಒಂದು ಭಂಗಿನ ಸಮಸ್ಯೆಯಿಂದ ನರಳ್ತಾ ಇರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಆರೋಗ್ಯದ ಕ್ಷೇತ್ರಕ್ಕೂ ಕೂಡ ಆಗುತ್ತೆ. ಆ ಒಂದು ಸಮಸ್ಯೆನೂ ಕೂಡ ಆದಷ್ಟು ಬೇಗ ದೂರ ಆಗುತ್ತೆ, ತಾವು ಗುಣಮುಖರಾಗ್ತೀರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ರಾಶಿ ಫಲಗಳನ್ನು ಪ್ರಾರಂಭವನ್ನು ಮಾಡತಕ್ಕಂಥ ಸಮಯ. ರಾಶಿ ಫಲಗಳನ್ನು ಪ್ರಾರಂಭವನ್ನು ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮೀನರಾಶಿನಲ್ಲಿರ್ತಕ್ಕಂಥವ್ರು ಶನೈಶ್ಚರ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲೋ ಒಂದ್ ಕಡೆ ಭಗವಂತನ ವಕ್ರದೃಷ್ಟಿಯಿಂದ ತಾವು ನರಳ್ತಕ್ಕಂಥದ್ದು ಇರ್ತೀನಿ. ಜೋಪಾನ ಜೋಪಾನ ಜೋಪಾನ. ಆದಷ್ಟು ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು ಒಂದು ವಿಚಾರವನ್ನು ಸ್ಪಷ್ಟೀಕರಿಸ್ತೀನಿ. ಯಾವುದೇ ರೀತಿ ಹೊಸ ಬಟ್ಟೆಯನ್ನು ತಗೊಂಡು ಬರ್ತಕ್ಕಂಥದ್ದಾಗ್ಲಿ, ಹೊಸದಾಗಿ ಏನಾದರೂ ಒಂದು ಖರೀದಿಯನ್ನು ಮಾಡಿಕೊಂಡು ಖರೀದಿಯನ್ನು ಮಾಡಿ ಮನೆಗೆ ತಗೊಂಡು ಬರ್ತಕ್ಕಂಥದ್ದಾಗ್ಲಿ ಮಾಡಲಿಕ್ಕೆ ಹೋಗಬೇಡಿ. ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ಆದಷ್ಟು ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು ಯಾವುದೇ ರೀತಿ ಶಸ್ತ್ರವನ್ನು ನಿಮ್ಮ ವಾಸ್ತುಗೃಹಕ್ಕೆ ತರತಕ್ಕಂಥದ್ದು ಬೇಡ. ಶಸ್ತ್ರಗಳಂದ್ರೆ ಯಾವುದಾದ್ರೂ ಕೂಡ ಪರವಾಗಿಲ್ಲ. ತಾವು ನಿಮ್ಮ ಅಡುಗೆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಕುನೋ ಕತ್ರಿನೋ ಇಲ್ಲಾಂದರೆ ಅದಕ್ಕಾದ್ರೂ ಕೂಡ ಪರವಾಗಿಲ್ಲ. ಇಲ್ಲಾಂದರೆ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗುದಲಿ, ಸಂಖ್ಯೆ, ಮಚ್ಚು, ಕೊಡ್ಲಿ ಅಂಥದನ್ನು ತರತಕ್ಕಂಥದ್ದಾಗಲಿ ಬೇಡ. ಇದು ಯಾವುದನ್ನು ಕೂಡ ತರತಕ್ಕಂಥದ್ದು ಬೇಡ. ಕಬ್ಬಿಣದ ವಸ್ತು, ಕಬ್ಬಿಣದ ಸಾಮಗ್ರಿಯನ್ನು ಯಾವುದೇ ರೀತಿ ವಾಸ್ತುಕ್ಕೆ ತರತಕ್ಕಂಥದ್ದು ಬೇಡ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಕಬ್ಬಿಣದ ವಸ್ತುವಿನ ಸಹಾಯದಿಂದ ತಾವೇನನ್ನಾದರೂ ಕೆಲಸವನ್ನು ಮುಂದುವರಿಸ್ತಕ್ಕಂಥದ್ದಾದ್ರೂ ಕೂಡ ಬೇಡ. ವ್ಯವಸಾಯವನ್ನು ಇವತ್ತಿನ ದಿವಸ ಪ್ರಾರಂಭ ಮಾಡಬೇಕಂದ್ರೆ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಅಷ್ಟಾಗಿ ಕೈಗೂಡ್ತಕ್ಕಂಥದ್ದೆಲ್ಲ ಜೋಪಾನ. ರೈತರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ರೈತರು ತಾವೇನಾದರೂ ಒಂದು ಬೆಳೆಯನ್ನು ಹಾಕಬೇಕಂದ್ರೂ ಇಲ್ಲಾಂದರೆ ನಿಮ್ಮ ಭೂಮಿಯನ್ನು ನಂಬಿ ಏನಾದರೂ ಕೆಲಸವನ್ನು ಮಾಡಬೇಕು ಅಂತ ತಾವು ಮುಂದುವರಿತಕ್ಕಂಥದ್ದು ಅದ್ಯಾವುದನ್ನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ರೈತರು ಆದಷ್ಟು ಇವತ್ತೊಂದು ದಿವಸ ಅದಕ್ಕೆ ತಡೆ ಹಾಕಿ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು ದೂರಭಾರ ಪ್ರಯಾಣ ಬೇಡ. ಆದಷ್ಟು ಮನೆಯಲ್ಲೇ ಇರತಕ್ಕಂಥದ್ದು ಬಹಳ ಉತ್ತಮ. ಭೂಮಿ ತಾಯಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಒಂದು ಚೂರು ಮೊಸರು, ಒಂದು ಉದ್ದರಣೆ ಮೊಸರನ್ನು ಪ್ರಾರ್ಥನೆಯನ್ನು ಮಾಡಿ ಭೂಮಿ ತಾಯಿಗೆ ಸಮರ್ಪಣೆಯನ್ನು ಮಾಡಿ ಇರೋದರಲ್ಲಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ತಪ್ಪದೇ ಸ್ಥಿತಿಪಡಿಸ್ಕೊಳ್ತೀರಿ. 9 ಸಂಖ್ಯೆ ನಿಮಗೆ ಬಹಳ ಚೆನ್ನಾಗಿದೆ. ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು 9 ಸಂಖ್ಯೆ ಚೆನ್ನಾಗಿದೆ. 9 ಸಂಖ್ಯೆ ಆಧಾರದ ಮೇಲೆ ತಾವು ಏನೊಂದು ಕೆಲಸವನ್ನು ಮಾಡಿದ್ರು ಕೂಡ ಇರೋದರಲ್ಲಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿನ ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ತಿಳ್ಕೊಂಡ್ವಿ. ಮತ್ತು ವಿಶ್ವ ಸ್ನೇಹಿತರ ದಿನಾಚರಣೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ನೇಹಿತರ ದಿನಾಚರಣೆ ಹಬ್ಬದ ಸಂಪೂರ್ಣವಾಗಿರ್ತಕ್ಕಂಥ ಶುಭಾಶಯಗಳನ್ನು, ಪ್ರೀತಿಪೂರ್ವಕ ಶುಭಾಶಯವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದನೂ ಹೌದು, ಜೀ ಕನ್ನಡದ ವತಿಯಿಂದನೂ ಹೌದು. ನಾನು ತಮ್ಮೆಲ್ಲರಲ್ಲೂ ಕೂಡ ಒಂದು ಸ್ನೇಹದ ಬಾಂಧವ್ಯವನ್ನು ಕಾಣ್ತಾ ಇದ್ದೇನೆ. ಈ ಒಂದು ಬಾಂಧವ್ಯ, ನಮ್ಮ ನಿಮ್ಮ ಬಾಂಧವ್ಯ ಇದೇ ರೀತಿ ಇರಲಿ. ನಮ್ಮ ನಿಮ್ಮ ಫ್ರೆಂಡ್ಶಿಪ್ ಇದೇ ರೀತಿ ಇರಲಿ. ನನ್ನ ವಯಸ್ಸಿನಲ್ಲಿರ್ತಕ್ಕಂಥವ್ರು, ನನ್ನ ಕಿರಿಯ ವಯಸ್ಸಿನಲ್ಲಿರ್ತಕ್ಕಂಥವ್ರು, ನನ್ನ ಹಿರಿಯ ವಯಸ್ಸಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮದರು, ನನ್ನ ಫ್ರೆಂಡ್ಸು ತಾವೆಲ್ಲರೂ ಕೂಡ ಏನಿದೆ, ನಿಮ್ಮ ಬಾಂಧವ್ಯ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇದೇ ರೀತಿ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.